ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ನಾಳೆ ನವ ಚೈತನ್ಯ ಮೂಡಲಿದೆ. ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಸ್ವತಃ ಪ್ರಧಾನಿ ಮೋದಿಯವರೇ ಯುವ ನಾಯಕನಿಗೆ ಪಟ್ಟ ಕಟ್ಟಲಿಕ್ಕಿದ್ದಾರೆ. ಪಕ್ಷಕ್ಕೆ ನಾಳೆ ಹೊಸ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ಮೋದಿ ನೀಲಿಗಣ್ಣಿನ ಹುಡುಗ ಅವಿರೋಧ ಆಯ್ಕೆ. ಬಿಜೆಪಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅತಿದೊಡ್ಡ ರಾಜಕೀಯ ಪಕ್ಷ. 2014ರಿಂದ ಸತತವಾಗಿ 3ನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿದಿರುವ ಸರ್ವಶಕ್ತ ಪಾರ್ಟಿ. ದೇಶಕ್ಕೆ ವಾಜಪೇಯಿ, ಅಡ್ವಾಣಿ, ಮೋದಿಯಂತಹ ಧೀಮಂತ ನಾಯಕರನ್ನ ಕೊಟ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಳೆಯಿಂದ ಹೊಸ ಶಕೆ ಶುರುವಾಗಲಿದೆ. ಏಪ್ರಿಲ್ 6, 1980ರಲ್ಲಿ ಸ್ಥಾಪನೆಯಾಗಿ 46 ವಸಂತಗಳನ್ನ ಪೂರೈಸಿರುವ ಈ ಪಕ್ಷಕ್ಕೆ ನಾಳೆ 46 ವರ್ಷದ ಯುವಕನೇ ರಾಷ್ಟ್ರಾಧ್ಯಕ್ಷನಾಗಲಿದ್ದಾನೆ. ಹೌದು, 46 ವರ್ಷದ ಬಿಹಾರದ ಶಾಸಕ ಮತ್ತು ಸಚಿವ ನಿತಿನ್ ನಬೀನ್ ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಲಿದ್ದಾರೆ. ಕೆಲ ತಿಂಗಳ ಹಿಂದೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ಇಂದು ರಾಷ್ಟ್ರಾಧ್ಯಕ್ಷರಾಗಿ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಬೀನ್ ಚುನಾವಣಾಧಿಕಾರಿ ಲಕ್ಷ್ಮಣ್ಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ನಬೀನ್ ಪರ ಬಿಜೆಪಿ ರಾಜ್ಯ ಘಟಕಗಳು, ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯು ನಾಮಿನೇಷನ್ ಮಾಡಿದ್ದು ಒಟ್ಟು 37 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ये पूरे देश के लिए बड़ा दिन है और एक शुभ दिन है कि भारतीय जनता पार्टी ने जो युवा अध्यक्ष बनाए हैं, ये पूरे देश के राजनीतिज्ञों को, राजनीतिक पार्टियों को एक संदेश गया है कि भारतीय जनता पार्टी ही है हर्ष से अर्श तक कार्य करता जाता है. शायद कांग्रेस में तो संभव है ही नहीं, वहां तो वंशवाद का है. ಬಿಹಾರದ ಭರ್ಜರಿ ಗೆಲುವಿನ ಖುಷಿಯಲ್ಲಿದ್ದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಗೆ ಯುವ ಚೈತನ್ಯ ತುಂಬೋದಕ್ಕೆ ಮುಂದಾಗಿದ್ದಾರೆ. ವಂಶಾವಳಿ ರಾಜಕೀಯ ವಿರುದ್ಧ ಹಳೆ ಬೇರಿನೊಟ್ಟಿಗೆ ಹೊಸ ಚಿಗುರು ಸಂಕಲ್ಪಕ್ಕೆ ಮೊರೆ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ನಾಳೆ ನವ ಚೈತನ್ಯ ಮೂಡಲಿದೆ. ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಸ್ವತಃ ಪ್ರಧಾನಿ ಮೋದಿಯವರೇ ಯುವ ನಾಯಕನಿಗೆ ಪಟ್ಟ ಕಟ್ಟಲಿಕ್ಕಿದ್ದಾರೆ. ಕೇಸರಿ ಪಕ್ಷಕ್ಕೆ ನಾಳೆ ಹೊಸ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ಮೋದಿ ನೀಲಿಗಣ್ಣಿನ ಹುಡುಗ ಅವಿರೋಧ ಆಯ್ಕೆ. ಬಿಜೆಪಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅತಿದೊಡ್ಡ ರಾಜಕೀಯ ಪಕ್ಷ. 2014ರಿಂದ ಸತತವಾಗಿ 3ನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿದಿರುವ ಸರ್ವಶಕ್ತ ಪಾರ್ಟಿ. ದೇಶಕ್ಕೆ ವಾಜಪೇಯಿ, ಅಡ್ವಾಣಿ, ಮೋದಿಯಂತಹ ಧೀಮಂತ ನಾಯಕರನ್ನ ಕೊಟ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಳೆಯಿಂದ ಹೊಸ ಶಕೆ ಶುರುವಾಗಲಿದೆ. ಏಪ್ರಿಲ್ 6, 1980ರಲ್ಲಿ ಸ್ಥಾಪನೆಯಾಗಿ 46 ವಸಂತಗಳನ್ನ ಪೂರೈಸಿರುವ ಈ ಪಕ್ಷಕ್ಕೆ ನಾಳೆ 46 ವರ್ಷದ ಯುವಕನೇ ರಾಷ್ಟ್ರಾಧ್ಯಕ್ಷನಾಗಲಿದ್ದಾನೆ. ಹೌದು, 46 ವರ್ಷದ ಬಿಹಾರದ ಶಾಸಕ ಮತ್ತು ಸಚಿವ ನಿತಿನ್ ನಬೀನ್ ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಲಿದ್ದಾರೆ. ಕೆಲ ತಿಂಗಳ ಹಿಂದೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ಇಂದು ರಾಷ್ಟ್ರಾಧ್ಯಕ್ಷರಾಗಿ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಕೇಂದ್ರ
ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಬೀನ್ ಚುನಾವಣಾಧಿಕಾರಿ ಲಕ್ಷ್ಮಣ್ಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ನಬೀನ್ ಪರ ಬಿಜೆಪಿ ರಾಜ್ಯ ಘಟಕಗಳು, ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯು ನಾಮಿನೇಷನ್ ಮಾಡಿದ್ದು ಒಟ್ಟು 37 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ये पूरे देश के लिए बड़ा दिन है और एक शुभ दिन है कि भारतीय जनता पार्टी ने जो युवा अध्यक्ष बनाए हैं, ये पूरे देश के राजनीतिज्ञों को, राजनीतिक पार्टियों को एक संदेश गया है कि भारतीय जनता पार्टी ही है हर्ष से अर्श तक कार्य करता जाता है. शायद कांग्रेस में तो संभव है ही नहीं, वहाँ तो वंशवाद का है. ಬಿಹಾರದ ಭರ್ಜರಿ ಗೆಲುವಿನ ಖುಷಿಯಲ್ಲಿದ್ದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಗೆ ಯುವ ಚೈತನ್ಯ ತುಂಬೋದಕ್ಕೆ ಮುಂದಾಗಿದ್ದಾರೆ. ವಂಶಾವಳಿ ರಾಜಕೀಯ ವಿರುದ್ಧ ಹಳೆ ಬೇರಿನೊಟ್ಟಿಗೆ ಹೊಸ ಚಿಗುರು ಸಂಕಲ್ಪಕ್ಕೆ ಮೊರೆ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ನಾಳೆ ನವ ಚೈತನ್ಯ ಮೂಡಲಿದೆ. ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಸ್ವತಃ ಪ್ರಧಾನಿ ಮೋದಿಯವರೇ ಯುವ ನಾಯಕನಿಗೆ ಪಟ್ಟ ಕಟ್ಟಲಿಕ್ಕಿದ್ದಾರೆ. ಕೇಸರಿ ಪಕ್ಷಕ್ಕೆ ನಾಳೆ ಹೊಸ ರಾಷ್ಟ್ರಾಧ್ಯಕ್ಷ. ನಿತಿನ್ ನಬೀನ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ಮೋದಿ ನೀಲಿಗಣ್ಣಿನ ಹುಡುಗ ಅವಿರೋಧ ಆಯ್ಕೆ. ಬಿಜೆಪಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಅತಿದೊಡ್ಡ ರಾಜಕೀಯ ಪಕ್ಷ. 2014ರಿಂದ ಸತತವಾಗಿ 3ನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿದಿರುವ ಸರ್ವಶಕ್ತ ಪಾರ್ಟಿ. ದೇಶಕ್ಕೆ ವಾಜಪೇಯಿ, ಅಡ್ವಾಣಿ, ಮೋದಿಯಂತಹ ಧೀಮಂತ ನಾಯಕರನ್ನ ಕೊಟ್ಟ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಳೆಯಿಂದ ಹೊಸ ಶಕೆ ಶುರುವಾಗಲಿದೆ. ಏಪ್ರಿಲ್ 6, 1980ರಲ್ಲಿ ಸ್ಥಾಪನೆಯಾಗಿ 46 ವಸಂತಗಳನ್ನ ಪೂರೈಸಿರೋ ಈ ಪಕ್ಷಕ್ಕೆ ನಾಳೆ 46 ವರ್ಷದ ಯುವಕನೇ ರಾಷ್ಟ್ರಾಧ್ಯಕ್ಷನಾಗಲಿದ್ದಾನೆ. ಹೌದು, 46 ವರ್ಷದ ಬಿಹಾರದ ಶಾಸಕ ಮತ್ತು ಸಚಿವ ನಿತಿನ್ ನಬೀನ್ ನಾಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಲಿದ್ದಾರೆ. ಕೆಲ ತಿಂಗಳ ಹಿಂದೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ಇಂದು ರಾಷ್ಟ್ರಾಧ್ಯಕ್ಷರಾಗಿ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಬೀನ್ ಚುನಾವಣಾಧಿಕಾರಿ ಲಕ್ಷ್ಮಣ್ಗೆ ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ನಬೀನ್ ಪರ ಬಿಜೆಪಿ ರಾಜ್ಯ ಘಟಕಗಳು, ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಮತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯು ನಾಮಿನೇಷನ್ ಮಾಡಿದ್ದು ಒಟ್ಟು 37 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ये पूरे देश के लिए बड़ा दिन है और एक शुभ दिन है कि भारतीय जनता पार्टी ने जो युवा अध्यक्ष बनाए हैं, ये पूरे देश के राजनीतिज्ञों को, राजनीतिक पार्टियों को एक संदेश गया है कि भारतीय जनता पार्टी ही है हर्ष से अर्श तक कार्य करता जाता है. शायद कांग्रेस में तो संभव है ही नहीं, वहाँ तो वंशवाद का है. ಬಿಹಾರದ ಭರ್ಜರಿ ಗೆಲುವಿನ ಖುಷಿಯಲ್ಲಿದ್ದ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿಗೆ ಯುವ ಚೈತನ್ಯ ತುಂಬೋದಕ್ಕೆ ಮುಂದಾಗಿದ್ದಾರೆ. ವಂಶಾವಳಿ ರಾಜಕೀಯ ವಿರುದ್ಧ ಹಳೆ ಬೇರಿನೊಟ್ಟಿಗೆ ಹೊಸ ಚಿಗುರು ಸಂಕಲ್ಪಕ್ಕೆ ಮೊರೆ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.